ಮಹಾರಾಷ್ಟ್ರದಲ್ಲಿ ಚುನಾವಣಾ ಪ್ರಕ್ರಿಯೆ ಚುರುಕುಗೊಂಡಿದೆ. ಬೆಳಗಿನಿಂದಲೇ ಮತದಾರರು ಮತಗಟ್ಟೆಯತ್ತ ಧಾವಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. 288 ಕ್ಷೇತ್ರಗಳಲ್ಲಿ ಬಿರುಸುಗೊಂಡಿದೆ ಮತದಾನ. ಮತಗಟ್ಟೆಗೆ ಹರಿದು ಬರ್ತಾ ಇದ್ದಾರೆ ಮಹಾ ಮತದಾರರು. ಮಹಾರಾಷ್ಟ್ರದಲ್ಲಿ ಗಣ್ಯರು, ಸೆಲೆಬ್ರಿಟಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದೇ ಹಂತದಲ್ಲಿ ನಡೀತಾ ಇರುವಂತಹ ಎಲೆಕ್ಷನ್ ಇದು. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾರ ಪ್ರಭುಗಳು. ಬೆಳಗ್ಗೆಯಿಂದ ಶಾಂತಿಯುತ ಮತದಾನ ಕೂಡ ಆಗ್ತಾ ಇದೆ. ಎಲ್ಲೆಡೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. 288 ಶಾಸಕರ ಆಯ್ಕೆಯಾಗಬೇಕು. ಆ ನಿಟ್ಟಿನಲ್ಲಿ ಇಂದು ಮತದಾನ ಪ್ರಕ್ರಿಯೆ ಬೆಳಗಿನಿಂದ ಆರಂಭ ಆಗಿದೆ. ಬಹಳ ಮುಖ್ಯವಾಗಿ ಸರ್ಕಾರ ರಚನೆ ಮಾಡುವುದು ಮಹಾಯುತಿಯೋ ಮಹಾ ವಿಕಾಸ ಅಘಾಡಿಯೋ ಅನ್ನೋದನ್ನ ನವೆಂಬರ್ 23ರ ಮತ ಎಣಿಕೆಯ ಪ್ರಕ್ರಿಯೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಂದೇ ಹಂತದಲ್ಲಿ ನಡೀತಾ ಇರುವಂತಹ ಮತದಾನ ಇದು. ಈಗಾಗಲೇ ಮತದಾರ ಪ್ರಭುಗಳು ಬೆಳಗ್ಗೆಯಿಂದಲೇ ಮತಗಟ್ಟೆಯತ್ತ ಧಾವಿಸಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ವಿಶೇಷವಾಗಿ ಸೆಲೆಬ್ರಿಟಿಗಳು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತ ಆಗಮಿಸಿ ಸಚಿನ್ ತೆಂಡೂಲ್ಕರ್ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅಕ್ಷಯ್ ಕುಮಾರ್, ಸೋನು ಸೂದ್, ಭಾಗವತ ಸೇರಿದಂತೆ ಗಣ್ಯರು ಕೂಡ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಕೂಡ ವೋಟಿಂಗ್ ಮಾಡಿದ್ದಾರೆ. ಇನ್ನು ನಾಗ್ಪುರದಲ್ಲಿ ಮತದಾನ ಮಾಡಿದ್ದಾರೆ RSS ಮುಖ್ಯಸ್ಥ. ಮತದಾನ ಎಲ್ಲರ ಜವಾಬ್ದಾರಿ ಅಂತ ಸೋನು ಸೂದ್ ಒಂದು ಸಂದೇಶವನ್ನು ಮತದಾರ ಪ್ರಭುಗಳಿಗೆ ರವಾನೆ ಮಾಡಿದ್ದಾರೆ. ಮಹಾರಾಷ್ಟ್ರ ಚುನಾವಣಾ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. 288 ಶಾಸಕರ ಆಯ್ಕೆಯ ಮತದಾನ ಇಂದು ನಡೀತಾ ಇದೆ. ಸರ್ಕಾರ ರಚನೆ ಮಾಡೋದು ಹಾಗಾದ್ರೆ ಯಾರು ಅನ್ನೋದೇ ಸದ್ಯದ ಕುತೂಹಲ. ಆ ನಿಟ್ಟಿನಲ್ಲಿ ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಮಹಾಯುತಿಯೋ ಮಹಾ ಅಘಾಡಿಯೋ, ಹಾಗಾದರೆ ಯಾರು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಮತದಾರ ಪ್ರಭುಗಳು ತಮ್ಮ ಹಕ್ಕಿನ ಮೂಲಕ ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆಯ 288 ಸ್ಥಾನಗಳ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಮತದಾನ ಪ್ರಕ್ರಿಯೆ ಬೆಳಗ್ಗೆ 7 ಗಂಟೆಯಿಂದಲೇ ಶುರುವಾಗಿದೆ. ಸಂಜೆ 6 ಗಂಟೆ ತನಕ ಕೂಡ ಅವಕಾಶ ಇದೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರ ಪ್ರಭುಗಳು ಮತಗಟ್ಟೆಯತ್ತ ಧಾವಿಸಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅಂತ ಬಹುತೇಕ ಎಲ್ಲ ನಾಯಕರು ಸೇರಿದಂತೆ ಸೆಲೆಬ್ರಿಟಿಗಳು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಅಂದರೆ BJP ನೇತೃತ್ವದ ಮಹಾಯುತಿ ಮತ್ತೊಂದು ಅವಧಿಗೆ ಆಡಳಿತ ಚುಕ್ಕಾಣಿ ಹಿಡಿಯೋದಕ್ಕೆ ಬಯಸ್ತಾ ಇದೆ. ಇನ್ನು ಮಹಾರಾಷ್ಟ್ರ ವಿಕಾಸ್ ಅಘಾಡಿ ಪುನಃ ಅಧಿಕಾರಕ್ಕೆ ಇರೋದಕ್ಕೆ ಬಯಸಿದೆ. ಹಾಗಾಗಿ ನೋಡಬೇಕು ಮತದಾರ ಪ್ರಭುಗಳು ಯಾವ ರೀತಿ ನಿರ್ಧಾರವನ್ನು ಕೊಡ್ತಾರೆ ಅಂತ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸೇರಿದಂತೆ ಅವರ ಪತ್ನಿ ಮತ್ತು ಮಗನ ಜೊತೆಗೆ ಮುಂಬೈನಲ್ಲಿ ವೋಟ್ ಮಾಡಿದ್ದಾರೆ. ಮತದಾನ ಮಾಡಿ ನಂತರ ಮಾತನಾಡಿದ್ದಾರೆ ಕೇಂದ್ರ ಸಚಿವರು. ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸ್ತಿರೋದು ಮತ್ತು ತಮ್ಮ ಹಕ್ಕು ಚಲಾಯಿಸ್ತಿರೋದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಉತ್ತಮ ವ್ಯವಸ್ಥೆ ಮಾಡಿದ್ದು 60%ಕ್ಕೂ ಹೆಚ್ಚು ಮತದಾನವಾಗುವಂತಹ ವಿಶ್ವಾಸ ಇದೆ ಅಂತ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮತದಾನ ಮತ್ತು ಮಹಾಯುತಿ ಉತ್ತರ ಮುಂಬೈನ ಎಲ್ಲ ಸ್ಥಾನಗಳನ್ನು BJP ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 60%ಕ್ಕೂ ಹೆಚ್ಚು ಮತದಾನ ಆಗಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದಂಗೆ ಬಹುತೇಕ ನಾಯಕರು ಸೇರಿದಂತೆ ಸೆಲೆಬ್ರಿಟಿಗಳು ಯಾರೆಲ್ಲ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತದಾರರು ಮತಗಟ್ಟೆಯತ್ತ ಧಾವಿಸಿ ತಮ್ಮ ಹಕ್ಕನ್ನು ಚಲಾಯಿಸಿ, ಇದು ನಿಮ್ಮ ಹಕ್ಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಇದು. ಮಹಾರಾಷ್ಟ್ರದಲ್ಲಿ ಸದ್ಯ 6.61% ಮತದಾನ ಆಗಿದೆ. ಇನ್ನು ಜಾರ್ಖಂಡ್ 12.71% ಇಷ್ಟೊತ್ತಿಗೆ ವೋಟಿಂಗ್ ಆಗಿದೆ. ಇನ್ನು ಮಹಾರಾಷ್ಟ್ರ ಅಂದ ಸಂದರ್ಭದಲ್ಲಿ 288 ಸ್ಥಾನಗಳಿಗೆ ಆಗ್ತಿರುವಂಥ ಮತದಾನ ಪ್ರಕ್ರಿಯೆ ಇದು. ಹಾಗಾಗಿ ಒಂದು ಕುತೂಹಲವನ್ನಂತೂ ಹೆಚ್ಚು ಮಾಡಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಬಹುತೇಕ ಎಲ್ಲ ಸೆಲೆಬ್ರಿಟಿಗಳು ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಮತದಾರ ಪ್ರಭುಗಳಂತೂ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಾನಾಗಲೇ ಉಲ್ಲೇಖ ಮಾಡಿದ ಹಾಗೆ ಸಚಿನ್ ತೆಂಡೂಲ್ಕರ್ ಇರ್ಬೋದು, ಪಿಯೂಷ್ ಗೋಯಲ್ ಅವರು, ಸೋನು ಸೂದ್, ಭಾಗವತ್, ಹೀಗೆ ಹಲವಾರು ನಾಯಕರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆಯ 288 ಸ್ಥಾನಗಳನ್ನು ಆಯ್ಕೆ ಮಾಡೋದಕ್ಕೆ ಇದೊಂದು ಬಹುದೊಡ್ಡ ಚುನಾವಣಾ ಪ್ರಕ್ರಿಯೆ.
ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಸಂಜೆ 6 ಗಂಟೆ ತನಕ ಅವಕಾಶ ಇರುತ್ತೆ. ಹಾಗಾಗಿ ಸೆಲೆಬ್ರಿಟಿಗಳು ಯಾರೆಲ್ಲ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ ಅತಿ ಹೆಚ್ಚು ಮತದಾನ ಆಗಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. महाराष्ट्रातील सर्व मतदारांना कडकडीची विनंती करतो की कृपया मतदान करा. ज्या पक्षांनी ज्या लोकांनी तुमच्यासाठी काम केले आहे आणि ज्यांच्याकडे मुंबई आणि महाराष्ट्राला पुढे नेण्यासाठी एक विजन आहे, कृपया त्यांना मतदान करा. मैं आप सबके माध्यम से मुंबई और महाराष्ट्र के सभी मतदाता भाइयों बहनों से अपने दिल से निवेदन करना चाहूँगा, अनुरोध करना चाहूँगा कि कृपया मतदान कीजिए. जिन नेताओं ने, जिन पार्टियों ने, जिन गठबंधन ने आपके लिए काम किया है और आगे भी काम करना चाहेंगे, कृपया उनको वोट दीजिएगा. ऑन बिहाफ ऑफ ऑल ऑफ यू, I would urge every voter in Mumbai and in Maharashtra to kindly go out and cast their vote. Vote for leaders, parties, alliances that have worked for you and will work for you in the future. Thank you. ಮಹಾರಾಷ್ಟ್ರ ವಿಧಾನಸಭೆಯ ಎಲ್ಲ 288 ಕ್ಷೇತ್ರಗಳ ಚುನಾವಣೆಗೆ ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನು ಚಲಾಯಿಸುವುದಕ್ಕೆ ಬೆಳಗ್ಗೆ 7 ಗಂಟೆಯಿಂದಲೇ ಮತಗಟ್ಟೆಯತ್ತ ಧಾವಿಸಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಚುನಾವಣಾ ಆಯೋಗದ ಕಡೆಯಿಂದ ಮಾಡಲಾಗಿದೆ ಮತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಕೇಂದ್ರಗಳನ್ನು ಗುರುತಿಸಿ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಮಹಾರಾಷ್ಟ್ರ ಅಂದ ಸಂದರ್ಭದಲ್ಲಿ ಅತಿ ಹೆಚ್ಚು ಮತದಾರರು ಬೆಳಗ್ಗೆಯಿಂದಲೇ ಬಂದು ಮತಗಟ್ಟೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಜಾರ್ಖಂಡ್ನ 38 ಕ್ಷೇತ್ರಗಳಿಗೂ ಕೂಡ ಚುನಾವಣೆ. ಮಹಾರಾಷ್ಟ್ರ ಅಂದಾಗ 288 ಕ್ಷೇತ್ರಗಳಿಗೆ ಆಗ್ತಿರುವಂತಹ ಚುನಾವಣೆ. 2 ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮತದಾರರು ಮತಗಟ್ಟೆಯತ್ತ ಧಾವಿಸಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ನೋಡಿ, ಜಾರ್ಖಂಡ್ನಲ್ಲಿ ಅಂದಾಜು 12% ವೋಟಿಂಗ್ ಈಗಾಗಲೇ ಆಗಿದೆ. ಸಮಯ ಆಗಲೇ 11 ಗಂಟೆ ಆಯಿತು. ಇಷ್ಟೊತ್ತಿಗೆ 12% ವೋಟಿಂಗ್ ಆಗಿದೆ. ಇದರ ಜೊತೆಗೆ ಶರದ್ ಪವಾರ್, RBI ಗವರ್ನರ್ ಶಕ್ತಿಕಾಂತ್ ದಾಸ್, ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಅಕ್ಷಯ್ ಕುಮಾರ್, ಹೀಗೆ ಬಹುತೇಕ ಸೆಲೆಬ್ರಿಟಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಮತ್ತು ಒಂದು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಯತ್ತ ಧಾವಿಸಿ ತಮ್ಮನ್ನ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗಿನಿಂದಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಯತ್ತ ಧಾವಿಸಿ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗೆ ಸಂಬಂಧಪಟ್ಟಂತೆ ಸದ್ಯದ ಅಪ್ಡೇಟ್ಸ್ ಏನಿದೆ? ಆಗಲೇ 11 ಗಂಟೆ ಆಯಿತು. ಎಷ್ಟು % ವೋಟಿಂಗ್ ಆಗಿದೆ ಮತ್ತು ಮತದಾರ ಪ್ರಭುಗಳು ಮತಗಟ್ಟೆ ಬಂದು ಯಾವ ರೀತಿ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ? ಹೇಗಿದೆ ರೆಸ್ಪಾನ್ಸ್? ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ, ಇದರಲ್ಲಿ ಈಗ ಹೆಚ್ಚು ಗಮನ ಸೆಳೀತಾ ಇರೋದು ಅಂದರೆ ಮಹಾರಾಷ್ಟ್ರ ಚುನಾವಣೆ. ಕಾರಣ ಏನಂತಂದರೆ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು 288 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅಲ್ಲಿ. ಅಲ್ಲದೆ ಈ ಬಾರಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಜನರಿಗೆ ಅದು ಎಷ್ಟು ಗೊಂದಲ ಆಗಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಗೊಂದಲ ಆಗಿದೆ ಅಲ್ಲಿ. ಕಾರಣ ಏನಂತಂದರೆ ಯಾವುದು ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆಯಲ್ಲಿ ಅವರು ಮೈತ್ರಿಯನ್ನು ಮಾಡ್ಕೊಂಡಿದ್ದಲ್ಲ. ಒಂದೊಂದು ಪಕ್ಷ ಭಾಗವಾಗಿ ಬೇರೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಲೆಫ್ಟಿಸ್ಟನ್ನು, ಎಡಪಂಥೀಯ ವಾದವನ್ನೇ ನಂಬಿಕೊಂಡು ಬಂದು ಅದನ್ನೇ ಮುಂದುವರಿಸ್ಕೊಂಡು ಬಂದಂಥ ಪಕ್ಷಗಳು ಈಗ ಬಲಪಂಥೀಯದ ಜೊತೆ ಇದ್ದಾವೆ. ಅದನ್ನು ಒಂದಷ್ಟು ಬಲಪಂಥವನ್ನೇ ನಂಬ್ಕೊಂಡು ಬಂದ ಹಿಂದುತ್ವವನ್ನೇ ಉಗ್ರವಾಗಿ ಹಿಂದುತ್ವವನ್ನೇ ಪ್ರತಿಪಾದಿಸ್ಕೊಂಡು ಬಂದಂಥವರು ಎಡಪಂಥೀಯ ಚಿಂತನೆಯವ್ರ ಜೊತೆಯಲ್ಲಿದ್ದಾರೆ. ಹೀಗೆ ಹಲವು ರೀತಿಯಲ್ಲಿ ಅಲ್ಲಿ ಈ ಬಾರಿ ಚುನಾವಣೆ ನಡೀತಾ ಇದೆ. 15ಕ್ಕೂ ಹೆಚ್ಚು ಸಣ್ಣ ಸಣ್ಣ ಪಕ್ಷಗಳು ಅಲ್ಲಿ ಬಾರಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದ್ದಾವೆ. ಅದು ಕೇವಲ ಯಾವುದೋ ಒಂದು 4-6 ಕ್ಷೇತ್ರ ಅಂತಲ್ಲ, 100 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಾವೆ. ಅವರು ಗೆಲ್ತಾರೋ ಬಿಡ್ತಾರೋ, ಆದರೆ ಒಂದಷ್ಟು ಏಟನ್ನಂತೂ ಯಾವ ಪಕ್ಷ ಕೊಡ್ತಾರೋ ಗೊತ್ತಿಲ್ಲ. ಒಂದಷ್ಟು ಮತಗಳನ್ನು ಪಡ್ಕೊಂಡು ಉಳಿದಂಥ ಪಕ್ಷಗಳಿಗೆ BJPನೋ ಕಾಂಗ್ರೆಸ್ಸೋ ಇನ್ಯಾವುದೋ ಪಕ್ಷಗಳಿಗೆ ಏಟ್ ಕೊಡುವಂಥ ಸಾಧ್ಯತೆ ಇದೆ. ಇನ್ನೊಂದು ಅದ್ರ ಬಗ್ಗೆ ಉಳಿದಿದ್ದನ್ನು ವಿಚಾರವನ್ನು ಮತ್ತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಮಹಾರಾಷ್ಟ್ರದಲ್ಲಿ ಸದ್ಯಕ್ಕೆ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಲೆಕ್ಕ ನೋಡಿದ್ರೆ ಸದ್ಯಕ್ಕೆ 6% ಚಿಲ್ಲರೆ ಇದೆ. ಆದರೆ ಜಾರ್ಖಂಡ್ನಲ್ಲಿ 38 ಕ್ಷೇತ್ರಕ್ಕೆ ನಡೀತಾ ಇದೆ 2ನೇ ಹಂತದ ಚುನಾವಣೆಯಲ್ಲಿ, ಅಲ್ಲಿ 10-12% ದಾಟಿದೆ.
ಅಂದರೆ ಅತಿ ಕಡಿಮೆ ಶಿಕ್ಷಣ ಇದ್ದಂಥ ಜನ ಮತವನ್ನು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಮತದಾನದ ಜವಾಬ್ದಾರಿಯನ್ನು ಅವರು ಅರ್ಥಕೊಂಡಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಇಷ್ಟು ಕಡಿಮೆ ಪರ್ಸೆಂಟೇಜ್ ಆರಂಭದಲ್ಲಿಯೇ, ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಅಲ್ಲಿ ಅತಿ ಕಡಿಮೆ ಮತದಾನವೇ ಆಗಿರೋದು. ಅಂತಿಮವಾಗಿ ಸಂಜೆ 6 ಗಂಟೆವರೆಗೆ ಮತದಾನದ ನಂತರದಲ್ಲಿ ನೋಡಿದಾಗಲೂ ಸಹಿತ ಅವರು 55-60% ಕೂಡ ದಾಟಿರಲಿಲ್ಲ. ಅಷ್ಟು ಕಡಿಮೆ ಮತದಾನ ಮಹಾರಾಷ್ಟ್ರದಲ್ಲಾಗಿದೆ. ಇದು ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೂ ಸಹಿತ ದೊಡ್ಡ ಚಿಂತೆ ಆಗಿರೋದು. ಕಳೆದ ಬಾರಿ ಅಷ್ಟು ಕಡಿಮೆ ಆಗಿದೆ, ಈ ಬಾರಿ ಆದ್ರೂ ಅತಿ ಹೆಚ್ಚು ಮತದಾನವನ್ನು ಮಾಡಿಸ್ಕೋಬೇಕು ಅನ್ನೋಂಥ ಪ್ರಯತ್ನವನ್ನು ಎಲ್ಲ ರಾಜಕೀಯ ಪಕ್ಷಗಳು ನೋಡ್ತಾ ಇದ್ದಾವೆ. ಇನ್ನು ಉಳಿದಂತೆ ನೋಡೋದಾದರೆ ದಿವೇಶ್ರೀ, ಮಹಾರಾಷ್ಟ್ರದಲ್ಲಿ ಕಳೆದ ಬಾರಿ ಯಾವ ಸರ್ಕಾರ ಇತ್ತು ಅಂತ ಕೇಳಿದ್ರೆ ಕಳೆದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಇತ್ತು, BJP ಸರ್ಕಾರನೂ ಇತ್ತು ಅನ್ನೋ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿ ಇತ್ತು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅವ್ರ ಜೊತೆಯಲ್ಲಿ BJPಗೆ ಒಂದು ದೊಡ್ಡ ಮಟ್ಟದ ಸಂಖ್ಯೆ ಬಂತು. ಆದರೆ ಮೈತ್ರಿ ಮಾಡಿಕೊಂಡಂಥ ಶಿವಸೇನೆ ಅವರಿಂದ ಚುನಾವಣಾ ಪೂರ್ವ ಮೈತ್ರಿ ಇದ್ದಂಥವರು ಸಹಿತ ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಸ್ಥಾನವೇ ಬೇಕು ಅನ್ನೋಂಥ ಕಾರಣಕ್ಕಾಗಿ ಅವರಿಂದ ಒಡೆದು ಹೋದರು. ಆನಂತರದಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದರು. ಅಲ್ಲಿಯೂ ಕೂಡ ಸಮಸ್ಯೆಗಳು ಉಂಟಾಗಿ ಅಲ್ಲಿಯೂ ಕೂಡ ಪಕ್ಷ ಹೊಡೆದೋಯ್ತು. NCP ಶರದ್ ಪವಾರ್ ಅವರ ಪಕ್ಷ ಏನಿದೆ ಅದು ಕೂಡ ಅಲ್ಲಿ ಒಡೆದೋಗಿದೆ. ಶಿವಸೇನೆ ಮರಾಠಿಗರಿಗಷ್ಟಿಗೆ ಹೆಚ್ಚಿನ ಅವಕಾಶ ಆಗಬೇಕು ಅನ್ನೋಂಥ ಒಂದು ಮೂಲ ಉದ್ದೇಶದಲ್ಲಿ ಬಂದಂತಹ ಶಿವಸೇನೆ ಅಲ್ಲಿ ಇವತ್ತು ಒಡೆದು ಹೋಗಿದೆ. ಒಂದು ಸಂದರ್ಭದಲ್ಲಿ ಅವರು ಹಿಂದುತ್ವವನ್ನು ಅತ್ಯಂತ ಉಗ್ರವಾಗಿ ಪ್ರತಿಪಾದಿಸ್ಕೊಂಡು ಬಂದಂಥವರು BJP ಜೊತೆಯಲ್ಲಿ ಅವರ ಮನಸ್ಥಿತಿ ಹೊಂದುತ್ತಾ ಇತ್ತು. ಆ ಕಾರಣಕ್ಕಾಗಿ BJP ಜೊತೆಯಲ್ಲಿ ಒಂದಷ್ಟು ಸಮಯ ಗುರುತಿಸ್ಕೊಂಡಿದ್ರು. ಆದರೆ ಕಳೆದ ಬಾರಿ ಠಾಕ್ರೆ ಬಣ ಅದಕ್ಕೆ ಒಪ್ಪಲಿಲ್ಲ, BJP ಜೊತೆ ಹೋಗಲಿಕ್ಕೆ ಒಪ್ಪಲಿಲ್ಲ, ಅಲ್ಲಿ ಒಡೆದೋಯ್ತು. ಶಿಂದೆ ಬಣ ಇಲ್ಲಿ ಇನ್ನೊಂದು ಬಣ ಸೃಷ್ಟಿಯಾಗಿ ಶಿವಸೇನೆಯಿಂದ ಒಡೆದು ಬಂದು BJP ಜೊತೆ ಕೈ ಸೇರಿ ಮತ್ತೆ ಅಧಿಕಾರವನ್ನು ಹಿಡಿಯುತ್ತೆ ಮಹಾರಾಷ್ಟ್ರದಲ್ಲಿ. ಆ ನಂತರದಲ್ಲಿ ಅಲ್ಲಿ ಮತ್ತಷ್ಟು ಬೆಳವಣಿಗೆ ಆಗುತ್ತೆ. ಮುಂದುವರೆದು ಶರದ್ ಪವಾರ್ ಬಣ ಅಪ್ಪನ ಪಕ್ಷ ಒಂದು, ಅಪ್ಪನ ಗುಂಪೊಂದು, ಮಗನ ಗುಂಪನ್ನೋಂಗೆ ಅಜಿತ್ ಪವಾರ್ ಬಣ BJP ಜೊತೆ ಗುರುತಿಸ್ಕೊಳ್ಳುತ್ತೆ. ಆದರೆ ಈ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಅಂದರೆ NCP ಮತ್ತು ಶಿವಸೇನೆ ಎರಡೂ ಪಕ್ಷಗಳು ಕಾಂಗ್ರೆಸ್ ಜೊತೆನೂ ಒಂದು ಸ್ವಲ್ಪ ಇದ್ದಾವೆ, BJP ಜೊತೆನೂ ಒಂದು ಸ್ವಲ್ಪ ಇದ್ದಾವೆ. ಹೀಗಾಗಿ ಇದು ಜನರಿಗೆ ಒಂದಷ್ಟು ಗೊಂದಲ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಪಕ್ಷ ಒಂದು ಹೇಳ್ಕೊಳ್ತಾ ಹೋದರೆ ಆ ಪಕ್ಷ ಈ ಪಕ್ಷದ ಜೊತೆ ಇದೆ, ಈ ಪಕ್ಷ ಆ ಪಕ್ಷದ ಜೊತೆ ಇದೆ ಅನ್ನೋ ರೀತಿಯಲ್ಲಿ ಗೊಂದಲಗಳು ಅಲ್ಲಿ ಸೃಷ್ಟಿಯಾಗಿದ್ದಾವೆ. ಇದರ ನಡುವೆನೂ ಸಹಿತ ಅಲ್ಲಿ ಇನ್ನಷ್ಟು ಸಮಸ್ಯೆ ಆಗಿರೋದೇನಂತಂದರೆ ಉದ್ಧವ್ ಠಾಕ್ರೆಗೆ, ಹಿಂದುತ್ವವನ್ನು ಪ್ರತಿಪಾದಿಸ್ಕೊಂಡು ಬಂದಂಥ ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆ ಈಗ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅವರು ಉಗ್ರವಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗದೆ ಪರದಾಡ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಮತಯಾಚನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಈ ಹಿಂದಿನ ಕಳೆದ ಕೆಲವು ಚುನಾವಣೆಗಳನ್ನೆಲ್ಲ ನೋಡಿದಾಗ ಉಗ್ರವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದರು ಹಿಂದುತ್ವದ ವಿಚಾರದಲ್ಲಿ. ಆದರೆ ಈ ಬಾರಿ ಅದು ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪವಾರ್ ಬಣ, ಅಜಿತ್ ಪವಾರ್ ಬಣ, ಶರದ್ ಪವಾರ್ ಮಗನ ಬಣ, ಅವರು BJPಯ ಉಗ್ರ ಹಿಂದುತ್ವವಾದವನ್ನು ಅವರು ಒಪ್ತಾ ಇಲ್ಲ. ಆದರೆ BJP ಜೊತೆಗೆ ಇದ್ದಾರೆ, ಆ ವಾದವನ್ನು ಅವರು ಒಪ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಅದೆಲ್ಲ ನಡೆಯಲ್ಲ, ಆ ರೀತಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಾವು ಅನ್ನೋಂಥ ಮಾತನ್ನು ಹೇಳ್ತಾ ಇವ್ರ ಜೊತೆನೇ ಸಾಗ್ತಾ ಇದ್ದಾರೆ. ಇನ್ನು ಒಟ್ಟಾರೆಯಾಗಿ ನೋಡೋದಾದರೆ ಮಹಾರಾಷ್ಟ್ರದಲ್ಲಿ 145 ಸಂಖ್ಯೆ ಮ್ಯಾಜಿಕ್ ಸಂಖ್ಯೆ ಇದೆ, 288 ಒಟ್ಟು ಕ್ಷೇತ್ರಗಳು. ಒಂದೇ ಏಕಕಾಲಕ್ಕೆ ಚುನಾವಣೆ ನಡೆಸ್ತಾ ಇದೆ ಚುನಾವಣಾ ಆಯೋಗ. ಯಾಕೆ ಈ ರೀತಿ ನಿರ್ಧಾರ ತೆಗೆದುಕೊಂಡಿದೆಯೋ ಗೊತ್ತಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಈ ಬಾರಿ ಏಕಕಾಲಕ್ಕೆ ಚುನಾವಣೆ ನಡೀತಾ ಇದೆ 288 ಕ್ಷೇತ್ರಗಳಿಗೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಇರುವಂಥ ಮುಂಬೈ ಸೇರಿದಂಗೆ ಬೇರೆ ಬೇರೆ ಭಾಗದಲ್ಲಿರುವಂಥ ಎಲ್ಲ ಸೆಲೆಬ್ರಿಟಿಗಳು ಸೇರಿದಂತೆ ಎಲ್ಲರೂ ಕೂಡ ಇವತ್ತು ಮತಗಟ್ಟೆಗೆ ಬರುವಂಥ ಒಂದು ಅವಕಾಶ ಇರೋದು. ಭಾಳಷ್ಟು ಜನ ಮತಗಟ್ಟೆಗೆ ಬರ್ತಾ ಇದ್ದಾರೆ. ಅಕ್ಷಯ್ ಕುಮಾರ್ ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ಮತವನ್ನು ಹಾಕ್ತಾ ಇದ್ದಾರೆ. ಇದರ ಒಟ್ಟಿನಲ್ಲಿ ಆ ಕಡೆಯಲ್ಲಿ ಜಾರ್ಖಂಡ್ 38 ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆ ಕೂಡ ಭಾಳ ಕುತೂಹಲವನ್ನು ಕೆಡಿಸ್ಕೊಂಡಿದೆ. ಅಲ್ಲಿ ಒಂದಷ್ಟು ಆರೋಪ ಬಂದಿದೆ ಜಾರ್ಖಂಡ್ ಚುನಾವಣೆ ಸಂದರ್ಭದಲ್ಲಿ. BJP ಮೇಲೆ ಸೊರೇನ್ ಅವರು ದೊಡ್ಡ ಆರೋಪಗಳನ್ನೇ ಮಾಡಿದ್ದಾರೆ. ಹಣ ಹಂಚಿಕೆ ಆರೋಪ ಇರ್ಬೋದು, ಬೇರೆ ಬೇರೆ ಆರೋಪಗಳನ್ನು ಮಾಡಿಸ್ತಾ ಇದ್ದಾರೆ. ಪ್ರತಿಯಾಗಿ BJP ಸಹಿತ ಅಲ್ಲಿ ಆರೋಪವನ್ನು ಮಾಡಿದೆ. ಬಾಂಗ್ಲಾದಿಂದ ವಲಸಿಗರು ಬಂದು ಇಲ್ಲಿ ಮತದಾನಕ್ಕೋಸ್ಕರ ಮದುವೆಯಾಗಿ ಇಲ್ಲೇ ಸೆಟ್ಲ್ ಆಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಮುಂದೆ ಅಪಾಯ ತಂದೋರಂಥ ಸಾಧ್ಯತೆ ಇರುತ್ತೆ ಅನ್ನೋ ಆರೋಪವನ್ನು BJP ಕೂಡ ಮಾಡ್ತಾ ಇದೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ಚುನಾವಣೆ ಸಂದರ್ಭದಲ್ಲಿ ಇದ್ದಿದೆ. ಅಲ್ಲಿಯೂ ಕೂಡ ಈಗ ಶಾಂತಿಯುತವಾಗಿ ಎಲ್ಲ ಕಡೆ ಚುನಾವಣೆ ನಡೀತಾ ಇದೆ. ಜಾರ್ಖಂಡ್ಗಿಂತ ಹೆಚ್ಚಾಗಿ ಮಹಾರಾಷ್ಟ್ರದ ಚುನಾವಣೆ ಕಡೆಯಲ್ಲಿ ದೇಶದ ಗಮನ ನೆಟ್ಟಿದೆ. ಕಾರಣ ಏನಂತಂದರೆ ಅಲ್ಲಿ ಘಟಾನುಘಟಿಗಳು, ಅಲ್ಲಿ ರಾಜಕಾರಣಿಗಳು ಅಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಯಾರಿಗೆ ಗೆಲುವಾಗತ್ತೆ, ಯಾರಿಗೆ ಸೋಲಾಗತ್ತೆ ಅನ್ನೋದನ್ನು ಸಂಜೆ 6 ಗಂಟೆ ಒಳಗಡೆ ಜನ ತೀರ್ಮಾನವನ್ನು ಮಾಡ್ತಾರೆ. ಮತಪೆಟ್ಟಿಗೆಯಲ್ಲಿ ತಮ್ಮ ಹಕ್ಕನ್ನು ಭದ್ರವಾಗಿರಿಸ್ತಾರೆ.
ದಿವ್ಯಶ್ರೀ. ಜನಾರ್ದನ್, ನೀವು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರಿ, ಘಟಾನುಘಟಿ ಪಕ್ಷಗಳೇ ಒಡೆದು ಯಾವ ರೀತಿ ಎಡಬಲ ಅನ್ನೋದು ವ್ಯತ್ಯಾಸ ಆಗಿದೆ ಅಂತ. ಈ ನಡುವೆ 15 ಸಣ್ಣ ಸಣ್ಣ ಪಕ್ಷಗಳು ಕಂಟೆಸ್ಟ್ ಮಾಡ್ತಿರೋದ್ರಿಂದಾಗಿ ಮತ ವಿಭಜನೆಯ ಚಾನ್ಸಸ್ ಎಷ್ಟಿರುತ್ತೆ ಅಂತ, ಅಂದ್ರೆ 1995 ನಂತರ ಬಹುದೊಡ್ಡ ಬದಲಾವಣೆಯ ನಿರೀಕ್ಷೆ ಅಂತ ಹೇಳ್ತಿದ್ದಾರಲ್ಲ. ದಿವ್ಯಶ್ರೀ, ಫೋನ್ ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ 15ಕ್ಕೂ ಹೆಚ್ಚು ಸಣ್ಣ ಸಣ್ಣ ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡಿರುವುದರಿಂದಾಗಿ, ಭಾರಿ ಪ್ರಮಾಣದಲ್ಲಿ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಿರೋದ್ರಿಂದಾಗಿ ಮತ ವಿಭಜನೆಯ ಚಾನ್ಸಸ್ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಲ್ಲದೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಡಾಯ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿರುವುದರಿಂದಾಗಿ ಮತ್ತು ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರ ವಿಭಜನೆ ಅನ್ನೋದು, ಪಕ್ಷ ವಿಭಜನೆ ಅನ್ನೋದು ಅಥವಾ ಬಣ ಆಗಿರೋದು ಎಷ್ಟರ ಮಟ್ಟಿಗೆ ಸಣ್ಣ ಸಣ್ಣ ಪಕ್ಷಗಳಿಗೆ ಲಾಭ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಜನಾರ್ದನ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜನಾರ್ದನ್, ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ 15 ಸಣ್ಣ ಸಣ್ಣ ಪಕ್ಷಗಳ ಅಭ್ಯರ್ಥಿಗಳು ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂತ. ಅಂದರೆ 1995 ನಂತರದ ಸಂದರ್ಭದಲ್ಲಿ ಬಹುದೊಡ್ಡ ಬದಲಾವಣೆ ಈ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಆಗುತ್ತೆ ಅಂತ ಕೆಲವೊಂದು ವಿಮರ್ಶೆಗಳು ಬರ್ತಿರೋದ್ರಿಂದಾಗಿ ಆ ಮತ ವಿಭಜನೆಯ ಚಾನ್ಸಸ್ ಎಷ್ಟಿರಬಹುದು ಅಂತ ಅನ್ಸುತ್ತೆ ಅಂತ. ದಿವ್ಯಶ್ರೀ, ಇಲ್ಲಿ ಮತ ವಿಭಜನೆಯನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದು ಕಷ್ಟ. ಯಾಕಂದರೆ ಇದು ಬಹುಶಃ ಕ್ಷೇತ್ರವಾರು ಸೀಮಿತವಾಗಿ ನಡೆಯುವಂಥ ಒಂದು ಸಾಧ್ಯತೆ ಇರುತ್ತೆ. ಕಾರಣ ಅಂದರೆ ಆ ಸಣ್ಣ ಸಣ್ಣ ಪಕ್ಷಗಳು ಕೆಲವೊಂದು ಏರಿಯಾದಲ್ಲಿ ಜಾತಿ ಆಧಾರದಿಂದಲೋ ಅಥವಾ ಆ ಭಾಗದಲ್ಲಿ ಗುರುಸ್ಕೊಂಡಿರುವಂಥ ನಾಯಕನ ಆಧಾರದಿಂದಲೋ ಬೇರೆ 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 ಕಾರಣಕ್ಕಾಗಿ ಅವರು ಮಾಡಿರುವಂಥ ಹೋರಾಟ ಅಥವಾ ಜನಸಂಪರ್ಕ ಇದೆಲ್ಲ ಕಾರಣದಿಂದ ಒಂದಷ್ಟು ಮತಗಳನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಮತ್ತು ಕೆಲವೊಂದಿಷ್ಟು ಜನ ಈ ದೊಡ್ಡ ದೊಡ್ಡ ಪಕ್ಷಗಳು ನಡೆದುಕೊಳ್ಳುವಂಥ ರೀತಿಯಿಂದ ಬೇಸತ್ತು ಓಟ್ ಹಾಕುವಂಥ ಸಾಧ್ಯತೆ ಇದೆ. ನೋಟಾದವರು ಹೋಗಿ ಇಲ್ಲಿ ಓಟ್ ಹಾಕುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇವರು ಪಡೆಯುವಂಥ ಮತಗಳನ್ನು ಬೇರೆ ಗೆಲ್ಲುವಂಥ ಅಭ್ಯರ್ಥಿಗಳಿಗೆ ಕಂಪೇರ್ ಮಾಡಿದರೆ ತೀರಾ ಕಡಿಮೆನೇ ಇರುತ್ತೆ. ಏನೊಂದು 10,000 15,000 ಹೆಚ್ಚಂದ್ರೆ 20,000 ಅನ್ನೋ ರೀತಿಯಲ್ಲಿ ಮತಗಳನ್ನು ಪಡ್ಕೊಳ್ತಾರೆ. ಆದರೆ ಗೆದ್ದಂಥ ಅಭ್ಯರ್ಥಿ ಮತ್ತು ಸೋತಂಥ ಅಭ್ಯರ್ಥಿಯ ನಡುವೆ ಇರುವಂತಹ ಅಂತರ ಇರುತ್ತಲ್ಲ, ಅದು ಕೇವಲ 4,000 6,000 ಒಳಗಡೆ ಬಂದುಬಿಡುತ್ತೆ. ಅಷ್ಟರ ಮಟ್ಟಿಗೆ ಇದು ವ್ಯತ್ಯಾಸವನ್ನು ತಂದುಬಿಡುತ್ತೆ. ಇದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹಿತ ಈ ಸಾರಿ ದೊಡ್ಡ ಚಿಂತೆಯನ್ನು ತಂದುಬಿಟ್ಟಿದೆ. ಯಾಕಂದರೆ 15 ಸಣ್ಣ ಪಕ್ಷಗಳು ಅಂತಂದರೆ ಇವರು ಸುಮ್ಮನೆ ಹೋಗಿ ಕಂಟೆಸ್ಟ್ ಮಾಡಿರುತ್ತದಲ್ಲ, ಇವರು ಅತ್ಯಂತ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮತವನ್ನು ಪಡೆದು ಗೆಲ್ಲಲೇಬೇಕು ಅನ್ನೋಂಥ ಹಠ ಹಿಡಿದು ಸ್ಪರ್ಧೆ ಮಾಡಿರುವಂಥ ಪಕ್ಷಗಳು ಇವೆಲ್ಲವೂ ಕೂಡ. ಅಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಕರ್ನಾಟಕದಲ್ಲಿ ಹೇಗೆ JDS ಇದೆಯೋ ಒಂದು ಪಕ್ಷ, ಪ್ರಾದೇಶಿಕ ಪಕ್ಷ ಅಂತ ರೀತಿಯಲ್ಲಿ ನಾವು ನೋಡೋದಾದರೆ, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಹೊಂದ್ಕೊಂಡು ಈ ಬಾರಿ ಕಣಕ್ಕೆ ಇಳಿತಾ ಇದ್ದಾವೆ. ಅಂದರೆ ಸಾಕಷ್ಟು ಸಮಯದಿಂದನೇ ಇವರೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಓಡಾಡಿ ಜನರ ಸಂಪರ್ಕವನ್ನು ಮಾಡಿ, ನಿಮಗೆ ಕಾಂಗ್ರೆಸ್ಸು ಬೇಡ, BJPನೂ ಬೇಡ, NCP ಆ ಬಣನೂ ಬೇಡ, ಈ ಬಣನೂ ಬೇಡ, ಇನ್ನೊಂದು ಕಡೆಯಲ್ಲಿ ಠಾಕ್ರೆ ಬಣ, ಇನ್ನೊಂದು ಕಡೆಯಲ್ಲಿ ಶಿಂದೆ ಬಣ, ಹೀಗೆ ಶಿವಸೇನೆಯೂ ಕೂಡ ಚೂರಾಗಿದೆ. ಇವರೆಲ್ಲರೂ ಕೂಡ ಅಧಿಕಾರಕ್ಕೆ ಹಪಾಪಿಸುವಂಥವರು. ಆ ಕಾರಣಕ್ಕಾಗಿ ನಮ್ಮ ಕಡೆ ನೋಡಿ ಅನ್ನುವಂಥ ಒಂದು ಮಾತನ್ನು ಅವರು ಜನರ ಮುಂದೆ ಇಡ್ತಾ ಇದ್ದಾರೆ. ಇದು ಜನರಲ್ಲಿ ಒಂದಷ್ಟು ಪರಿವರ್ತನೆ ಮಾಡುವಂಥ ಸಾಧ್ಯತೆಯೂ ಕೂಡ ತಳ್ಳಿ ಹಾಕುವಾಗಿಲ್ಲ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ಒಂದೊಂದು ಅಂಶವೂ ಕೂಡ ಪ್ರಮುಖವಾಗಿ ಕಾಣುತ್ತೆ. ಈ ಸಣ್ಣ ಸಣ್ಣ ಪಕ್ಷಗಳು ಏನಾದರೂ ಕನಿಷ್ಠ 15-20 ಸಾವಿರ ಓಟ್ಗಳನ್ನು ಪಡ್ಕೊಳ್ಳುವಂಥ ಪ್ರಯತ್ನ, ಅಥವಾ ಅದಕ್ಕಿಂತನೂ ಹೆಚ್ಚಾಗಿ ಒಂದು 10-20 ಸೀಟ್ಗಳನ್ನೇ ಗೆದ್ದು ಬಿಟ್ರು ಅಂತಂದರೆ ಮುಂದೆ ಅಧಿಕಾರ ಹಿಡಿಯುವಂತಹ ಪಕ್ಷಕ್ಕೆ ಈ ಸಣ್ಣ ಸಣ್ಣ ಪಕ್ಷಗಳನ್ನು ಕೂಡ ಸೇರಿಸ್ಕೊಳ್ಬೇಕಂತ ಅನಿವಾರ್ಯತೆ ಬರ್ಬೋದು. ಕೇಂದ್ರದಲ್ಲಿ ಹೇಗೆ ವಾಜಪೇಯಿ ಸರ್ಕಾರದಲ್ಲಿ 23 ಪಕ್ಷಗಳನ್ನು ಸೇರಿಸ್ಕೊಂಡು ಅಧಿಕಾರವನ್ನು ಮಾಡಿದ್ರು, ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೂ ಸಹಿತ ಈ ರೀತಿಯ 16 ಪಕ್ಷಗಳನ್ನು ಸೇರಿಸ್ಕೊಂಡು ಸರ್ಕಾರ ಮಾಡುವಂತಹ ಸಂದರ್ಭ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಸದ್ಯಕ್ಕಂತೂ ಮಹಾರಾಷ್ಟ್ರದಲ್ಲಿದೆ. ಆದರೆ ಜನ ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಭಾಳ ಕುತೂಹಲ. ದಿವ್ಯಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಜನಾರ್ದನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.